ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪಾಕ್ ಹೊಡೆದುರುಳಿಸಲು ಸಿದ್ಧವಾಯಿತ ಭಾರತ. ಭಾರತೀಯ ಸೇನೆಯಿಂದ ಗಡಿಯಲ್ಲಿ ಯುದ್ಧದ ತಾಲೀಮು. ಪಂಜಾಬ್ನ ಫಿರೋಜ್ಪುರ ಗಡಿಯಲ್ಲಿ ಸೈನಿಕರಿಂದ ಡ್ರಿಲ್. ಗಡಿಭಾಗದ ಜನರು ಯಾವುದೇ ಕಾರಣಕ್ಕೂ ಲೈಟ್ ಉರಿಸದಂತೆ ಸೈನಿಕರ ಮನವಿ. ಲೌಡ್ ಸ್ಪೀಕರ್ ಮೂಲಕ ಗ್ರಾಮಗಳಿಗೆ ತೆರಳುವಂತೆ ಸೂಚನೆ. ಉಗ್ರರಿಗೆ ಟಾರ್ಗೆಟ್ ಆಗಬಾರದೆಂದು ಯೋಧರಿಂದ ಮನವಿ. ಯುದ್ಧದ ಸುಳಿವು ಬೆನ್ನಲ್ಲೇ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ದೀರ್ಘ ರಜೆ ರದ್ದು. ದೇಶದ 12 ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಸಮೂಹ ಎಂಐಎಲ್ ಸಿಬ್ಬಂದಿಯ ರಜೆಗೆ ಬ್ರೇಕ್. ಮುಂದಿನ 2 ತಿಂಗಳವರೆಗೆ 2 ದಿನಗಳಿಗಿಂತ ಹೆಚ್ಚು ರಜೆ ತೆಗೆದುಕೊಳ್ಳದಂತೆ ಸೂಚನೆ. ಮೋದಿ ಅವಧಿಯಲ್ಲಿ ನೀವು ಬಯಸಿದ್ದೆಲ್ಲವೂ ನಡೆಯುತ್ತೆ. ಭಾರತದ ಮೇಲೆ ವಕ್ರದೃಷ್ಟಿ ಬೀರುವವರಿಗೆ ತಕ್ಕ ಉತ್ತರ ಕೊಡುವುದು ನನ್ನ ಜವಾಬ್ದಾರಿ. ಪಾಕ್ ವಿರುದ್ಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುಡುಗು. ಪಹಲ್ಗಾಮ್ ಉಗ್ರ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋ ರಿಲೀಸ್. ಉಗ್ರರು ಫೈರಿಂಗ್ ಮಾಡುತ್ತಿದ್ದಂತೆ ಪ್ರವಾಸಿಗರು ಚೆಲ್ಲಾಪಿಲ್ಲಿ. ಜನರು ಸ್ಥಳದಿಂದ ಓಡಿ ಹೋಗ್ತಿರುವ ವಿಡಿಯೋ ಭಾರೀ ವೈರಲ್. ಅಮೃತಸರದ ಸೇನಾ ಸೂಕ್ಷ್ಮ ವಲಯದ ಮಾಹಿತಿ ಮತ್ತು ಫೋಟೋ ಸೋರಿಕೆ. ಕೇವಲ 5 ರಿಂದ 10 ಸಾವಿರಕ್ಕೆ ಸೇನೆಯ ಮಾಹಿತಿ ನೀಡುತ್ತಿದ್ದವರ ಬಂಧನ. ಪಾಕಿಸ್ತಾನಕ್ಕೆ ಮಾಹಿತಿ ನೀಡುತ್ತಿದ್ದವರಿಗೆ ಪಂಜಾಬ್ ಪೊಲೀಸರಿಂದ ಕೋಳ. ಗಡಿ ಮೇಲೆ ಕಣ್ಣಿಡುವ ಬಲೂನ್ ಪ್ರಯೋಗ ಸಕ್ಸಸ್. ಭೂಮಿಯಿಂದ 20 ಕಿಲೋಮೀಟರ್ ಎತ್ತರದಲ್ಲಿ ಭಾರತಕ್ಕೊಬ್ಬ ಬೇಹುಗಾರ. ಕೆಲವೇ ದೇಶಗಳು ಹೊಂದಿರುವ ಸಾಧನೆ ಮಾಡಿ ಮೈಲುಗಲ್ಲು. ಪೂರ್ಣ ಪ್ರಮಾಣದ ಯುದ್ಧವಾದರೆ ಪಾಕಿಸ್ತಾನ ಬದುಕೋದು 4 ದಿನ. ಪಾಕ್ ಬಳಿ ಇರುವ ಮದ್ದುಗುಂಡು 4ನೇ ದಿನದಲ್ಲಿ ಖತಮ್. ಪಾಕ್ ಮೂಲಗಳನ್ನು ಉಲ್ಲೇಖಿಸಿ ಸ್ಫೋಟಕ ವರದಿ. ಹೌತಿ ಉಗ್ರರ ಕ್ಷಿಪಣಿ ದಾಳಿಗೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಕೆಂಡ. ಇದಕ್ಕೆ ಪ್ರತಿಯಾಗಿ ಸರಣಿ ದಾಳಿ ನಡೆಸುವುದಾಗಿ ಖಡಕ್ ಎಚ್ಚರಿಕೆ. ನಮ್ಮದು 1 ದಿನದ ಪ್ರತೀಕಾರವಲ್ಲ, ಪೆಟ್ಟುಗಳು ಬೀಳ್ತಲೇ ಇರುತ್ತವೆ ಎಂದು ಆಕ್ರೋಶ. ಹೌತಿ ದಾಳಿ ಬೆನ್ನಲ್ಲೇ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ಗೆ ವಿಮಾನಯಾನ ಸ್ಥಗಿತ. ಏರ್ ಇಂಡಿಯಾದಿಂದ ಮುಂದಿನ 2 ದಿನಗಳ ಕಾಲ ಬಂದ್. ದೆಹಲಿಯಿಂದ ಹೋಗ್ತಾ ಇದ್ದ ವಿಮಾನ ಅಬುಧಾಬಿಗೆ ತಿರುವು. ಸಿಇಟಿ ಬೆನ್ನಲ್ಲೇ ನೀಟ್ ಪರೀಕ್ಷೆಯಲ್ಲೂ ಜನಿವಾರ ಸಮರ. ಜನಿವಾರ ತೆಗೆಸಿದ್ದಕ್ಕೆ ಸಿಡಿದೆದ್ದ ಬ್ರಾಹ್ಮಣ ಸಮುದಾಯ. ಜನಿವಾರ ತೆಗೆಸಿದ ನೀಟ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್. ಉಗ್ರರ ದಾಳಿ ಖಂಡಿಸಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳು ದೇಶ ಬಿಟ್ಟು ತೊಲಗಿ. ಇಂದು ವಿಜಯಪುರದಲ್ಲಿ ಬಿಜೆಪಿಯಿಂದ ಹೋರಾಟ. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಉತ್ತರಾಖಂಡದಲ್ಲಿ ಭಾರೀ ಮಳೆ ಹಾಗೂ ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತ. ಕೆಂಪ್ಟಿ ಜಲಪಾತದ ಉಗ್ರ ರೂಪಕ್ಕೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವ್ಯವಸ್ಥೆ. ಹತ್ತಿರದ ಅಂಗಡಿಗಳು ಕೂಡ ನೀರಿನ ರಭಸಕ್ಕೆ ಸಿಲುಕಿ ತತ್ತರ. ತಮಿಳುನಾಡಿನಲ್ಲಿ ಕೂದಲೆಳೆ ಅಂತರದಲ್ಲಿ ಬಚಾವಾದ ಡಿಎಂಕೆ ಸಂಸದ. ಇದ್ದಕ್ಕಿದ್ದಂತೆ ವೇದಿಕೆ ಬಳಿ ನಿಲ್ಲಿಸಿದ್ದ ವಿದ್ಯುತ್ ಲೈಟ್ ವಾಲ್ ಕುಸಿತ. ಕೂಡಲೇ ಪಕ್ಕಕ್ಕೆ ಸರಿದು ಪ್ರಾಣ ಉಳಿಸಿಕೊಂಡ ಎ ರಾಜ. ಕಿರಿಯ ವಯಸ್ಸಿನಲ್ಲೇ ವೈಭವ್ ಸೂರ್ಯವಂಶಿ ಶತಕ ಬಾರಿಸಿ ದಾಖಲೆ. ಬಾಲಕನ ಆಟಕ್ಕೆ ಫಿದಾ ಆದ ಪ್ರಧಾನಿ ಮೋದಿ. ಬಿಹಾರದ ಪಾಟ್ನಾದಲ್ಲಿ ನಡೆದ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಸಮಾರಂಭದಲ್ಲಿ ಶ್ಲಾಘನೆ. ನಿರ್ಣಾಯಕ ಪಂದ್ಯದಲ್ಲಿ ಲಕ್ನೋಗೆ ಸೋಲು. ಐಪಿಎಲ್ ಟೂರ್ನಿಯಿಂದ ಬಹುತೇಕ ಹೊರನಡೆದ ಸೂಪರ್ ಜೈಂಟ್ಸ್. ಪಂಜಾಬ್ ವಿರುದ್ಧ 37 ರನ್ಗಳಿಂದ ಸೋತ ಪಂತ್ ಬಳಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.